ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಫುಡಿ ತಡ ಯೂಟ್ಯೂಬ್ ಚಾನಲ್. ಇವತ್ತು ನಾವು ನಿಮ್ಮನ್ನ ಬ್ಯಾಂಗ್ಳೂರಲ್ಲಿ ನಡೀತಿರೋ 48ನೇ ವರ್ಷದ ಕೇಕ್ ಶೋಗೆ ಕರ್ಕೊಂಡು ಹೋಗ್ತಾ ಇದ್ದೀವಿ. ಇದು ಡಿಸೆಂಬರ್ 16th ಇಂದನೇ ಸ್ಟಾರ್ಟ್ ಆಗಿದೆ. ಜಾನ್ವರಿ 2nd 2023 ತನಕನೂ ಇದು ಓಪನ್ ಇರುತ್ತೆ. ನೀವೇನಾದ್ರು ವಿಸಿಟ್ ಮಾಡಬೇಕಂದ್ರೆ ಲೊಕೇಶನ್ ಡೀಟೇಲ್ಸ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಶೇರ್ ಮಾಡಿರ್ತೀನಿ, ಒಂದು ಸಲ ಚೆಕ್ ಮಾಡಿ. ಹಾಗೆ ಇಲ್ಲಿ ಸುಮಾರು 28 ವಿವಿಧ ಬಗೆಯ ಕಲಾಕೃತಿಗಳನ್ನ ಮಾಡಿದಾರಂತೆ ಕೇಕಿಂದ. ಸೊ ಏನೇನು ಮಾಡಿದ್ದಾರೆ ಅಂತ ನಾವು ಒಳಗಡೆ ಹೋಗಿ ನೋಡೋಣ ಬನ್ನಿ. ನಿಮಗೆ ಎಂಟ್ರಿ ಆಗ್ತಾ ಇದ್ದಂಗೆ ಸಿಗೋದು ಈ ಕೆಥಡ್ರಾಲ್ ಚರ್ಚು. ಈ ಕೆಥಡ್ರಾಲ್ ಚರ್ಚು ಮೈನ್ ಅಟ್ರಾಕ್ಷನ್ ಅಂತಲೇ ಹೇಳ್ಬೋದು ಕೇಕ್ ಶೋನಲ್ಲಿ. ಸುಮಾರು 3000 kg ಕೇಕ್ನ ಬಳಸಿ ಈ ಚರ್ಚನ್ನು ಇವರು ಮಾಡಿದ್ದಾರೆ ಕೇಕಿಂದ. ನೋಡಿ, ಇದು ನೆಕ್ಸ್ಟ್ ಬಂದು ಒಂದು ಸೀದು ಥೀಮು, ಅಂದರೆ ಸಮುದ್ರದ ಒಳಗಡೆ ಏನೇನಿದೆ ಅಂತ. ಬಟ್ ಇದಕ್ಕೆ ಲೈಟಿಂಗ್ ಅವರು ಹಾಕಿರಲಿಲ್ಲ, ಸೊ ಅದರಿಂದ ನಿಮ್ಗೆ ಅಷ್ಟು ಕ್ಲಿಯರಾಗಿ ಇದು ಕಾಣಿಸ್ತಾ ಇಲ್ಲ. ನೋಡಿ, ಇದು ಬಂದು ಹಿಮಕರಡಿ. ಹಿಮಕರಡಿ ಎಷ್ಟು ನ್ಯಾಚುರಲ್ ಆಗಿ ಅವರು ಇತ್ತು ಅಂತಂದರೆ ರಿಯಲಿಸ್ಟಿಕ್ ಆಗಿತ್ತು ತುಂಬಾ. ನೋಡಿ, ಒಳ್ಳೆ ಲೈಟಿಂಗ್ ಕೊಟ್ಟಿದ್ರು, ಇದಕ್ಕೆ ಸಖತ್ತಾಗಿ ಕಾಣ್ತಾ ಇತ್ತು. ಸೊ ಅದಾದಮೇಲೆ ನೆಕ್ಸ್ಟ್ ಬಂದು ಈ ಒಂದು ಆಯುರ್ವೇದ ರಿಲೇಟೆಡ್ ಥೀಮು. ನೋಡಿ, ಅಲ್ಲಿ ಪಕ್ಕದಲ್ಲಿ ಯಾರೋ ಒಬ್ಬರು ಒಂದು ಸೊಪ್ಪಿಂದ ಏನೋ ಮಾಡ್ತಾಯಿದ್ದಾರೆ, ಬಟ್ ಅದೆಲ್ಲ ನಿಮಗೆ ಕೇಕಿಂದನೇ ಮಾಡಿರೋದು ಪ್ರತಿಯೊಂದೂ. ಇದು ಅಷ್ಟೇ ತುಂಬ ನ್ಯಾಚುರಲಾಗಿ ಆ ಎಲೆಗಳಿರ್ಬೋದು, ಮರದ್ದು ಎಲ್ಲ ಪ್ರತಿಯೊಂದು ಕೂಡ ಕೇಕಿಂದ ಮಾಡಿದ್ದಾರೆ. ಮತ್ತು ಇದು ಬಂದು ನಮ್ಮ ರಾಷ್ಟ್ರ ಲಾಂಛನ. ಸೊ ಈ ರಾಷ್ಟ್ರ ಲಾಂಛನದಲ್ಲೂ ಅಷ್ಟೇ ಈ ಕುದುರೆ ಆಗಿರ್ಬೋದು, ಎತ್ತಾಗಿರ್ಬೋದು, ಅಶೋಕ ಚಕ್ರ ಆಗಿರ್ಬೋದು, ಪ್ರತಿಯೊಂದೂ ಕೂಡ ಎಷ್ಟು ನೀಟಾಗಿ ಎಷ್ಟು ಪೇಷನ್ಸಿಂದ ಮಾಡಿದ್ದಾರೆ ಅಂದರೆ ತುಂಬಾ ಚೆನ್ನಾಗಿತ್ತು. ನೋಡಿ, ಇದು ಬಂದು ಏನಿದೆ ಈ ಕ್ರಿಸ್ಮಸ್ ಟ್ರೀ ಇದೆಯಲ್ಲ, ಸೊ ಅದನ್ನ ಕಪ್ ಕೇಕಿಂದ ಕ್ರಿಸ್ಮಸ್ ಟ್ರೀ ಥರ ಮಾಡಿರೋದು. ಸೊ ಇದೂ ಚೆನ್ನಾಗಿತ್ತು. ಬಟ್ ಏನಂದರೆ ಇವರು ಏನು ಥೀಮು ಮತ್ತು ಏನು ರಿಲೇಟೆಡ್ ಅದು ಅನ್ನೋ ಯಾವುದೇ ಇನ್ಫಾರ್ಮೇಷನ್ನ ಅವರು ಅಲ್ಲಿ ಕೆಳಗಡೆ ಹಾಕಿರಲಿಲ್ಲ. ಮತ್ತು ಯಾವ ಟೀಮ್ ಮಾಡಿದ್ದಾರೆ ಅಂದರೆ ಒಬ್ಬರೇ ಮಾಡೋಕ್ಕಾಗಲ್ಲ, ಅಟ್ಲೀಸ್ಟ್ ಒಂದು ಟೀಮಲ್ಲಿ ಮಾಡಿರ್ತಾರೆ. ಯಾರದು ಮತ್ತು ಎಷ್ಟು kg ಕೇಕನ್ನು ಯೂಸ್ ಮಾಡಿದ್ದಾರೆ ಅದು ಯಾವುದೂ ಇನ್ಫಾರ್ಮೇಷನ್ ಒಂದು ಹಾಕಿರಲಿಲ್ಲ. ಅದೊಂದು ಸ್ವಲ್ಪ ಬೇಜಾರಾಯಿತು. ಮತ್ತು ಇಲ್ಲಿ ನೋಡಿ, ಇದು ಬಂದು ಹಾವು ಮತ್ತು ಹದ್ದು ಎರಡು ಒಂದೇ ಕಡೆ ಇವರು ಮಾಡಿದ್ದಾರೆ. ಎಷ್ಟು ಚೆನ್ನಾಗಿದೆ ಅಂದರೆ ಸೇಮ್ ಈ ನಾಗರ ಹಾವು ಹೆಡೆ ಎತ್ಕೊಂಡಿರುತ್ತಲ್ಲ ಅದೇ ಥರ, ಮತ್ತು ಆ ಹದ್ದು ಹಾರು ಬಂದು ಅಲ್ಲಿ ಕೂರೋ ಥರ ನೀಟಾಗಿ ಮಾಡಿದ್ದಾರೆ. ಮತ್ತು ಇದೂ ಅಷ್ಟೇ ಒಂಥರ ಏನೋ ಒಂದು ಚಿಕ್ಕ ಸಿಟಿ ಥರ ಮಾಡಿದ್ದಾರೆ ಕೇಕು. ಮತ್ತು ಮೇಲ್ಗಡೆಯಲ್ಲಿ ಒಂದು ಬೊಂಬೆ ಭರತನಾಟ್ಯ ಮಾಡ್ತಿರೋ ಥರ, ಮತ್ತು ಇಲ್ಲಿ ಒಂಥರ ಸ್ನೋ ಸಿಟಿ ಥರ. ಮತ್ತು ಇಲ್ಲಿ ನೋಡಿ, ಒಂದು ಬೊಂಬೆ ಏಂಜಲ್ಲು ಮತ್ತು ಸುತ್ತ ಸ್ಟಾರ್ಸು, ಅದು ಒಂಥರ ಬಟ್ಟೆ ಥರ ಎಲ್ಲ ಕೇಕಲ್ಲ ಎಷ್ಟು ನ್ಯಾಚುರಲಾಗಿ ಮಾಡಿದ್ದಾರೆ ಅಂದರೆ. ಮತ್ತು ಇಲ್ಲೂ ಅಷ್ಟೇ ಒಂದು ಚೆಸ್ ಬೋರ್ಡ್ ಥರ ಇದೆ, ಅದ್ರ ಮೇಲೆ ಒಂದು ಮನೆ ಇದೆ. ಅದ್ರ ಮೇಲ್ಗಡೆ ಈಗ ನಾವು ಮನೆಗಳ ಮೇಲೆ ಈಗ ಟೆರೆಸಲ್ಲಿ ಪಾರ್ಟಿ ಮಾಡಲ್ಲ, ಆ ಥರ ಪಾರ್ಟಿ ಥರ ಸಣ್ಣದಾಗಿ ಕೇಕಲ್ಲಿ ಮೈನ್ಯೂಟಾಗಿ ತುಂಬ ಚೆನ್ನಾಗಿ ಮಾಡಿದರು. ಮತ್ತು ಇದು ಏನು ಕಾನ್ಸೆಪ್ಟು ಮತ್ತು ಏನು ಥೀಮ್ ಅಂತ ಅರ್ಥ ಆಗಲಿಲ್ಲ. ಏನಕ್ಕೆ ಅಂದರೆ ಮೇಲ್ಗಡೆ ಕಳಶ ಇತ್ತು, ಮಧ್ಯದಲ್ಲಿ ಆ ಕಡೆ ಈ ಕಡೆ ಎರಡೂ ಕಡೆ ಹಂಸದ ಒಂದು ಇದಿತ್ತು, ಶೇಪ್ ಇತ್ತು, ಮತ್ತು ಕೆಳಗಡೆ ಬಂದು ತಾವರೆ ಹೂ ಇತ್ತು. ಸೊ ಏನು ಥೀಮಲ್ಲಿ ಮಾಡಿದ್ದಾರೆ ಅಂತ ಗೊತ್ತಾಗಲಿಲ್ಲ, ಬಟ್ ಬಹಳ ಚೆನ್ನಾಗಿತ್ತು ಇದು. ಮತ್ತು ಇದು ನೋಡಿ, ಇದು ತುಂಬ ಸೂಪರ್ ಅಂತಲೇ ಹೇಳ್ಬೋದು. ಇದು ಬಂದು ಶ್ರೀರಾಮ. ಇದು ಬಂದು ನಿಮಗೆ ಕಲ್ಲಲ್ಲಿ ಕೆತ್ತಿರೋ ಥರ ಕಾಣುತ್ತೆ, ಬಟ್ ಇದು ಕೇಕಿಂದ ಮಾಡಿದ್ದಾರೆ, ಕಲ್ಲಲ್ಲಿರೋ ಥರನೇ ಕೇಕಿಂದ ಮಾಡಿದ್ದಾರೆ. ಮತ್ತು ಆ ಕಡೆ ಹೆಗಲ ಮೇಲೆ ಈಗ ನೋಡಿ, ಹನುಮಂತನ ಹೆಗಲ ಮೇಲೆ ರಾಮ ಕೈ ಹಾಕೊಂಡಿರ್ತಾರೆ. ಹಿಂದ್ಗಡೆ ಬಾಣಗಳಾಗಿರ್ಬೋದು, ಕೈಲಿಟ್ಕೊಂಡ್ರೆ ಬಿಲ್ ಆಗಿರ್ಬೋದು, ಪ್ರತಿಯೊಂದು ನಿಮಗೆ ಸೇಮ್ ಈ ನಾವು ಎಲ್ಲಾದರೂ ವಿಸಿಟ್ ಮಾಡಿದ್ರೆ ನೀವು ನೋಡ್ತಿರಲ್ಲ ಹಳೆ ದೇವಸ್ಥಾನಗಳಲ್ಲಿ, ಸೇಮ್ ಅದೇ ಥರ ಇದೆ. ಅಷ್ಟು ನೀಟಾಗಿ ಮಾಡಿದ್ದಾರೆ, ತುಂಬ ಸೂಪರಾಗಿತ್ತು ಅಂತಲೇ ಹೇಳ್ಬೋದು. ನೆಕ್ಸ್ಟ್ ನಿಮಗೆ ನೋಡಿ, ಇದು ಒಂದಿತ್ತು, ಬಟ್ ಇದೇನೋ ಚೆನ್ನಾಗಿತ್ತು, ಬಟ್ ಏನು ಕಾನ್ಸೆಪ್ಟ್ ಮತ್ತು ಏನು ಥೀಮ್ ಅಂತ ಗೊತ್ತಾಗಲಿಲ್ಲ. ನೋಡಿ ಈ ಥರ, ಬಟ್ ಅವರು ಯಾವುದೇ ಇನ್ಫಾರ್ಮೇಷನ್ಗಳನ್ನ ಹಾಕಿರಲಿಲ್ಲ. ಸೊ ನಮಗೆ ಅದು ಎಲ್ಲ ಥೀಮ್ಗಳು ನಮಗಷ್ಟು ಗೊತ್ತಾಗಲಿಲ್ಲ ಏನಂತ. ಕೆಲವುದಕ್ಕೆ ಒಳ್ಳೆ ಲೈಟಿಂಗ್ಸ್ ಇತ್ತು, ಬಟ್ ಕೆಲವುದಕ್ಕೆ ಅಷ್ಟು ಲೈಟಿಂಗ್ಸ್ ಇರಲಿಲ್ಲ. ನೆಕ್ಸ್ಟ್ ಇಲ್ಲಿ ಒಂದು ಎಲೆಕ್ಟ್ರಾನಿಕ್ ವೆಹಿಕಲ್ ಥೀಮನ್ನು ಮಾಡಿದರು. ಅಂದರೆ ಇನ್ ಫ್ಯೂಚರಲ್ಲಿ ನಿಮಗೆ ಎಲೆಕ್ಟ್ರಾನಿಕ್ ವೆಹಿಕಲ್ಸ್ ತುಂಬ ಯೂಸ್ ಮಾಡಬೇಕು ಮತ್ತು ಪೊಲ್ಯೂಷನ್ನ ಕಡಿಮೆ ಮಾಡಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ಥೀಮು. ಪಕ್ಕದಲ್ಲೇ ಒಂದು ಚಾರ್ಜಿಂಗ್ ಸ್ಟೇಷನ್ ಥರ ಕೂಡ ಮಾಡಿದರು. ಬಹಳ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಇದನ್ನು ಕೂಡ ತುಂಬ ಜನ ವಿಸಿಟ್ ಮಾಡಿದರು. ನೀವು ಅರ್ಲಿ ಮಾರ್ನಿಂಗ್ ಅಂದರೆ 11 o'clock ಅದು ಸ್ಟಾರ್ಟ್ ಆಗುತ್ತೆ. 11 to ನಿಮಗೆ 9 PM ತನಕ ಇರುತ್ತೆ, 9 ಗಂಟೆ ರಾತ್ರಿ ತನಕ. ಸೊ ನೀವು ಎಷ್ಟು ಬೇಗ ಹೋಗ್ತೀರಾ ಅಂದರೆ 11 ಗಂಟೆಗೆ ಹೋದರೆ ನಿಮ್ಗೆ ಅಷ್ಟು ಕ್ರೌಡ್ ಇರಲ್ಲ, ನೀವು ಎಲ್ಲನೂ ಕ್ಲಿಯರಾಗಿ ನೋಡ್ಬೋದು ಮತ್ತು ಎಲ್ಲದರ ಜೊತೆಗೂ ಕೂಡ ಫೋಟೋಗಳು ತೊಗೋಬೋದು. ನೋಡಿ, ಇದು ಬಂದು ಸಂತಾ ವರ್ಲ್ಡು ಕ್ರಿಸ್ಮಸ್ ಸ್ಪೆಷಲ್ ಅವ್ರು ಮಾಡಿದ್ದಿತ್ತು. ಕೆಳಗಡೆ ಮತ್ತು ಮೇಲ್ಗಡೆ ಒಂಥರ ಮೊಟ್ಟೆದು ಇದು ಬರಲ್ವ ಆ ಥರ ಇತ್ತು, ಮಧ್ಯದಲ್ಲಿ ಸಂತಾ ವರ್ಲ್ಡು. ಭಾಳ ಚೆನ್ನಾಗಿ ಮಾಡಿದರು ಇದು. ಮತ್ತು ಇನ್ನೊಂದು ಫೋಟೋಗ್ರಫಿ ಪ್ರಾಹಿಬಿಟೆಡ್ ಅಂತ ಹಾಕ್ಬಿಟ್ಟಿದ್ರು, ಬಟ್ ಅವರು 100 rupees ಎಂಟ್ರಿ ಫೀಸ್ ತೊಗೊಂಡು ಆ ಥರ ಹಾಕ್ಬಿಟ್ರೆ, ಈಗ ನಾವು ಬಂದಿರೋದು ನೋಡೋದಕ್ಕೆ ಮತ್ತು ಅದೇ ಫೋಟೋಸ್ ತೊಗೊಂಡು ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಶೇರ್ ಮಾಡ್ತೀವಿ. ಸೊ ಇವರು ಫೋಟೋಗ್ರಫಿ ಪ್ರಾಹಿಬಿಟೆಡ್ ಅಂತ ಹಾಕ್ಬಿಟ್ರೆ ತುಂಬ ಕಷ್ಟ ಆಗುತ್ತೆ. ಬಟ್ ಎಲ್ಲರೂ ತಗೋತಾಯಿದ್ರು, ಯಾರೂ ಏನೂ ಕೇಳ್ತಾ ಇರಲಿಲ್ಲ. ಸೊ ನೋಡಿ, ಇದು ಬಂದು ಪಬ್ಜಿ ಥೀಮು. ಸೊ ಪಬ್ಜಿ ಯಾರು ಇಷ್ಟ ಆಗುತ್ತೆ ಅವ್ರಿಗೆ ಈ ಥೀಮ್ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಗೇಮಿಂಗ್ ರಿಮೋಟ್ ಥರ ಮತ್ತು ಒಂದು ಸ್ಟ್ಯಾಚ್ಯೂ ಅಂದರೆ ಸೋಲ್ಜರ್ ಥರ ಎಲ್ಲ ಮಾಡಿದರು.
ಮತ್ತು ಇದು ಬಂದು ಲವ್ ಥೀಮು, ಒಂದು ಹಾರ್ಟು, ಅದು ಯಾವ ಥರ ಟಿಲ್ಟ್ ಮಾಡಿ ಕೂರಿಸಿದ್ರು ಗೊತ್ತಿಲ್ಲ. ಮತ್ತು ಇದು ಚೆಸ್ದು ಕಿಂಗು ಮತ್ತು ಕ್ವೀನು, ರಾಜ ರಾಣಿ. ಕಿಂಗು ಹಾರ್ಟ್ ಕೊಡ್ತಾ ಇದೆ ರಾಣಿಗೆ, ಸೊ ಆ ಥರ ಥೀಮು ಭಾಳ ಚೆನ್ನಾಗಿ ಕ್ರಿಯೇಟಿವ್ ಆಗಿ ಮಾಡಿದರು ನೋಡಿ. ಆ ಹಾರ್ಟು ಅಷ್ಟೇ ಸ್ವಲ್ಪ ಟಿಲ್ಟ್ ಮಾಡಿ ಇಟ್ಟಿದ್ದಾರೆ, ಅದು ಯಾವ ಥರ ಹಂಗೆ ಬ್ಯಾಲೆನ್ಸ್ ಮಾಡಿದಾರೋ ಗೊತ್ತಿಲ್ಲ, ಚೆನ್ನಾಗಿ ಮಾಡಿದರು. ನೆಕ್ಸ್ಟ್ ನೋಡಿ, ಇದು ಬಂದು ಎಷ್ಟು ಕ್ಯೂಟಾಗಿ ಇತ್ತಂತಂದರೆ ನೋಡಿ, ಇದ್ರ ಫ್ರಾಕ್ ಆಗಿರ್ಬೋದು, ಬಟ್ ಅದೆಷ್ಟು ನ್ಯಾಚುರಲ್ ಆಗಿದೆ, ಅದೇ ಥರನೇ ಮಾಡಿದ್ದಾರೆ ನ್ಯಾಚುರಲ್ ಆಗಿಯೇ. ಮತ್ತು ಆ ಫೇಸ್ ಎಕ್ಸ್ಪ್ರೆಷನು ಅಷ್ಟೇ ಸೇಮ್ ನಿಮ್ಮ ಕಾರ್ಟೂನ್ಗಳಲ್ಲಿ ಹೇಗಿರುತ್ತೆ ಹಾಗೆ ಇರುತ್ತೆ. ತುಂಬ ಜನ ಇದ್ರ ಮುಂದೆ ಹತ್ರ ಬಂದು ಫೋಟೋಸ್ಗಳು ತಗೋತಾಯಿದ್ರು, ಯಾಕಂದರೆ ಒಂಥರ ಸೆಂಟರ್ ಆಫ್ ಅಟ್ರಾಕ್ಷನ್ ಅಂತಲೇ ಹೇಳ್ಬೋದು, ಅಷ್ಟು ಚೆನ್ನಾಗಿ ಮಾಡಿದರು ಇದನ್ನು. ಆ ಫೇಸ್ ಎಕ್ಸ್ಪ್ರೆಷನ್ ಅಷ್ಟು ಸುಲಭ ಅಲ್ಲ ಕೇಕಲ್ಲಿ ಮಾಡೋದು, ಅಷ್ಟು ಚೆನ್ನಾಗಿ ಅವರು ಫೇಸ್ ಎಕ್ಸ್ಪ್ರೆಷನ್ ಕೊಟ್ಟಿದ್ದರು. ಮತ್ತು ಇದು ಒಂಥರ ಇನ್ನೂ ಭಯಂಕರವಾಗಿತ್ತು, ಒಂದು 4 ಕೋಡ್ ಇತ್ತು, ಮತ್ತು ಒಂದು ಕೋರೆ ಹಲ್ಲಿತ್ತು ಒಂದೆರಡು, ಮತ್ತು ಒಂಥರ ಈ ಕಾಡು ಮನುಷ್ಯರದ್ದು ಕಾಸ್ಟ್ಯೂಮ್ ಥರ ಇತ್ತು. ಬಟ್ ಆ ಕೊಂಬು ಮತ್ತು ಹಲ್ಲು ಕಿವಿ ಎಲ್ಲ ನೋಡಿದಾಗ ಒಂದು ರಾಕ್ಷಸ ಅಂತ ಕನ್ಫರ್ಮ್ ಆಯಿತು. ಮತ್ತು ನೆಕ್ಸ್ಟ್ ಬಂದು ವೆಡ್ಡಿಂಗ್ ಕೇಕ್ ಮಾಡಿದರು. ಸುಮಾರು ಒಂದು 5 ಸ್ಟೆಪ್ಸ್ ಇತ್ತು ಈ ವೆಡ್ಡಿಂಗ್ ಕೇಕು. ಕೆಳಗಡೆ ಬೇಸು, ಮೇಲ್ಗಡೆ ಅದ್ರ ಮೇಲ್ಗಡೆ ವೆಡ್ಡಿಂಗ್ ಅಂತ ಬರೆದಿದ್ರು. ಅದ್ರ ಮೇಲ್ಗಡೆ ರೋಸಸ್ಸು, ಫ್ಲವರ್ ಡಿಸೈನು, ಮೇಲ್ಗಡೆ ಇನ್ಶಿಲ್ಲು, ಅದ್ರ ಮೇಲ್ಗಡೆ ಒಂದು ಫ್ಲವರ್ದು ಇದು ವಾಸ್ ಥರ ಮಾಡಿದರು, ಚೆನ್ನಾಗಿತ್ತು. ಹಾಗೆ ನೀವು ಇದನ್ನು ನೋಡೋದಾದರೆ ಇದು ಒಂದು ನಿಮಗೆ ಲತಾ ಮಂಗೇಶ್ಕರ್ ಅವ್ರದ್ದು ಥೀಮನ್ನ ಇಟ್ಕೊಂಡು ಮಾಡಿರೋದು ನೋಡಿ. ಮೇಲ್ಗಡೆ ನಿಮಗೆ ಲತಾ ಮಂಗೇಶ್ಕರ್ ಅವ್ರನ್ನ ಕೂಡ ಕೇಕಲ್ಲೇ ಮಾಡಿದ್ದಾರೆ. ಒಂದು 5 ಸ್ಟೆಪ್ಸ್ ಇತ್ತು ಅಂತಲೇ ಹೇಳ್ಬೋದು. ಕೆಳಗಡೆ ಮೈಕು ಕೂಡ ಹಾಕಿದ್ದಾರೆ, ಮತ್ತು ಅವ್ರದ್ದು ಫೇಮಸ್ ಸಾಂಗ್ ಲೈನ್ಸ್ಗಳು ಕೂಡ ಅಲ್ಲೇ ಬರ್ತಿದ್ರು. ಹಾಗೆ ಟ್ರೈನು ನೋಡಿ, ಈ ಟ್ರೈನಲ್ಲಿ ನಿಮಗೆ ಕೆಳಗಡೆ ಈ ಕಲ್ಲು ಇರ್ಬೋದು, ಜಲ್ಲಿ ಕಲ್ಲಾಗಿರ್ಬೋದು, ಮರಳಾಗಿರ್ಬೋದು, ಸೊ ಅದನ್ನೆಲ್ಲ ಅವರು ಕೇಕ್ ಇಂದನೇ ಮಾಡಿರೋದು. ಮತ್ತು ಆ ಚಕ್ರಗಳು ಮತ್ತು ಆ ಇಂಜಿನ್ ಮುಂದ್ಗಡೆ ಇದೊಂಥರ ಹಳೆ ಕಾಲದ ಬ್ರಿಟಿಷ್ ಟ್ರೈನ್ ಕಾನ್ಸೆಪ್ಟು. ಮತ್ತು ಮುಂದ್ಗಡೆ ಆ ಬಾವುಟಗಳ ಥರ ಮತ್ತು ಬೆಲ್ ಆಗಿರ್ಬೋದು, ಒಂಥರ ಭಾಳ ಕಾನ್ಷಿಯಸ್ ಆಗಿ ಮಾಡಿದ್ದಾರೆ. ಸೇಮ್ ಅದೇ ಟ್ರೈನ್ ಥರನೇ ಕಾಣ್ತಾಯಿತ್ತು, ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ. ಇದೊಂದು ಏನೋ ಮಾಡಿದರು ಕಾನ್ಸೆಪ್ಟು, ಬಟ್ ಇದು ಏನು ಥೀಮ್ ಅಂತ ಗೊತ್ತಾಗಲಿಲ್ಲ. ಬಟ್ ಕೆಳಗಡೆ ಒಂಥರ ಟೆಂಪಲ್ ಥರ ಕಂಬಗಳು ಇದೆ, ಒಂಥರ ಅರಮನೆ ಥರ, ಬಟ್ ಏನು ಥೀಮ್ ಅಂತ ಗೊತ್ತಾಗಲಿಲ್ಲ. ಯಾವುದಕ್ಕೂ ಇವರು ಏನು ಥೀಮ್ ಅಂತ ಅವರು ರೈಟಿಂಗ್ಸಲ್ಲಿ ಇಟ್ಟಿರಲಿಲ್ಲ, ಸೊ ಅದರಿಂದ ತುಂಬ ಕನ್ಫ್ಯೂಷನ್ ಆಯಿತು ಎಲ್ರಿಗೂ, ಯಾವ ಥೀಮು ಇದು ಏನು ಮಾಡ್ತಾಯಿದ್ದಾರೆ ಅಂತ. ಕೆಲವೊಂದು ಮಾತ್ರ ಎಲ್ಲರೂ ಬೇಗ ಕ್ಯಾಚಿ ಆಯಿತು. ಇದೂ ಅಷ್ಟೇ ಒಂದು ಆರ್ಟ್ ಇದು ನೋಡಿ, ಕೆಳಗಡೆ ಎಲ್ಲ ಹಾಕಿದ್ದಾರೆ. ಮತ್ತು ನೆಕ್ಸ್ಟು ದಸರಾ ಆನೆನೂ ಕರೆಸ್ಬಿಟ್ಟಿದ್ರು ನೋಡಿ, ಆನೆನ ಕೇಕಿಂದ ಮಾಡಿದ್ದಾರೆ, ಸೇಮ್ ನಡ್ಕೊಂಡು ಹೋಗ್ತಾ ಇರೋ ಥರ. ಮೇಲ್ಗಡೆ ಅಂಬಾರಿನೂ ಕೂರಿಸಿ ಅದರೊಳಗಡೆ ಚಾಮುಂಡೇಶ್ವರಿ ಬದಲು ಗಣೇಶನ ಕೂರಿಸ್ಬಿಟ್ಟಿದ್ರು, ತುಂಬ ಸಖತ್ತಾಗಿತ್ತು ಅಂತಲೇ ಹೇಳ್ಬೋದು. ನೆಕ್ಸ್ಟು ಈ ನಾವು ಕನ್ನಡದಲ್ಲಿ ಕರಿತೀವಲ್ಲ ವ್ಯಂಗ್ಯ ಚಿತ್ರಗಳು ಅಂತ, ಸೊ ಅದೇ ಥರ ಒಂದು ಥೀಮ್ ಇಟ್ಕೊಂಡು ಮಾಡಿದರು ನೋಡಿ. ಮೋದಿಜಿ ಅವರು, ಮತ್ತು ಕೆಳಗಡೆ ಕೋವಿಡ್ ಪ್ಯಾಂಡಮಿಕ್ ಸಿಚುಯೇಷನ್ನು, ಮತ್ತು ಅಪ್ಕಮಿಂಗ್ ಇಯರ್ 2023 ಎಲ್ಲ ಇತ್ತು. ಸೊ ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಮಕ್ಕಳಿಗಂತೂ ತುಂಬಾ ಇಷ್ಟ ಆಯಿತು. ಫ್ರೆಂಡ್ಸ್, ಇಷ್ಟೇ ಅನ್ಕೋಬೇಡಿ, ಕೇಕ್ ಶೋನಲ್ಲಿ ನಮ್ಮ ಮೈಸೂರು ದಸರಾ ಎಕ್ಸಿಬಿಷನ್ ನಡೆಯುತ್ತಲ್ಲ, ಸೊ ಅದೇ ಥರ ಒಂದು ದೊಡ್ಡ ಎಕ್ಸಿಬಿಷನೇ ಇತ್ತು ಒಳಗಡೆ. ಸೊ ಕೇಕ್ ಶೋ ಒಂದು ಪಾರ್ಟ್ ಆದರೆ ಎಕ್ಸಿಬಿಷನ್ ಇನ್ನೊಂದು ಪಾರ್ಟು. ಅಲ್ಲಿ ಮತ್ತು ಒಳ್ಳೆ ಪ್ರಾಡಕ್ಟ್ಸ್ಗಳಿದ್ವು. ಆ ಪ್ರಾಡಕ್ಟ್ಸ್ ಎಲ್ಲ ನಾನು ವೀಡಿಯೋಗಳನ್ನ ಕವರ್ ಮಾಡಿದ್ದೀನಿ. ಸೊ ಆ ವೀಡಿಯೋಗಳನ್ನ ನಾನು ಅಪ್ಕಮಿಂಗ್ ಅಪ್ಲೋಡ್ ಮಾಡ್ತೀನಿ. ಸೊ ಅದಕ್ಕಿಂತ ಮುಂಚೆ ನೀವಿನ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೂ ಒಳ್ಳೆ ಕಂಟೆಂಟ್ಗಳನ್ನ ಅಪ್ಲೋಡ್ ಮಾಡ್ತೀನಿ, ಯಾವುದೂ ಮಿಸ್ ಮಾಡ್ಕೋಬೇಡಿ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಾಮೆಂಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್, ಧನ್ಯವಾದಗಳು.